ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮನೆಗೆ ಬಂದಿದೆ ಒಬ್ಬ ಕೆಲಸದವಳನ್ನ ನಾನು ಜೀವ ಉಳಿಸಿದೆ. ಅವ್ರ ತಾಯಿನೇ ಕೊಟ್ಟಿದ್ದೆ. ಯಾಕೆ? ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸಮಾಧಾನವಾಗಿರೋದು? ಯಾಕೆ ಒಪ್ಪಿಸ್ದೆ ನನ್ನ? ಹೇಳು ಜಯಂತಿ, ಯಾಕೆ ಒಪ್ಪಿಸ್ದೆ ನನ್ನ? ಯಾಕೆ ನಾನು ನಿನ್ ಮಾತನ್ನ ಕೇಳ್ದೆ? ಎಲ್ಲ ಮುಗ್ದೋಯ್ತು ನೋಡಿ. ನಾನ್ ಸತ್ತೋಗ್ತೀನಿ, ನಾನ್ ಬದುಕಿರಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಬಿಟ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ? ಸಾಕು, ಸುಳ್ಳು ಹೇಳೋದನ್ನ ನಿಲ್ಸು ಜಯಂತಿ. ಅತಿ ಆಯ್ತು. ಕಾಣಿಸ್ತಿಲ್ವಾ ನಿನ್ಗೆ? ಎಲ್ಲ ಮುಗ್ದೋಯ್ತು, ಎಲ್ಲ ಹಾಳಾಗೋಯ್ತು. ಈ ರೂಮು ಇದು ನಂದಾಗಿತ್ತು, ಆದ್ರೆ ನನ್ನ ಈ ರೂಮಿಂದ ಆಚೆ ಹೋಗಕ್ಕೆ ಹೇಳಿದ್ರು ಮನೆಯವ್ರು. ಏನಾದ್ರು ಗಗನ್ ಅವ್ರ ಜೀವನದಿಂದನೂ ಹೊರಗಡೆ ಹೋಗು ಅಂತ ಹೇಳಿದ್ರೆ ನಾನು ಅವಾಗ ಏನ್ ಮಾಡ್ಲಿ? ಎಲ್ಲ ಕಿತ್ಕೊಂಡ್ಬಿಟ್ರು. ಇಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮವ್ರೆ, ಹಾಗೇನು ಆಗಲ್ಲ. ನಂದು ಈ ರೂಮ್. ಅಮ್ಮವ್ರೆ, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ನಿಮ್ ಮನೆಯಲ್ಲಿ ನಿಮ್ ಜೊತೆ ಇರೋದಕ್ಕೆ, ನಿಮಗ್ ರಕ್ಷಣೆ ಮಾಡೋದಕ್ಕೆ ನಾನಿದ್ದೀನಿ. ನಿಮಗ್ ಮಾತು ಕೊಡ್ತಾ ಇದ್ದೀನಿ, ನೀವ್ ಸೋಲಕ್ಕೆ ಯಾವತ್ತೂ ಬಿಡಲ್ಲ. ಪೂಜಾ ಈ ಮನೆಗೆ ಹೆಸರಿಗೆ ಮಾತ್ರ ಸೊಸೆಯಾಗಿರ್ತಾಳೆ. ಅವಳ ಕೆಲ್ಸ ಈ ಮನೆ ಜವಾಬ್ದಾರಿ ನಿಭಾಯಿಸೋದಷ್ಟೇ. ಇನ್ನೊಬ್ಳು ಕೆಲ್ಸದವಳು ಬರ್ತಿದ್ದಾಳೆ ಅಂತ ಅನ್ಕೊಳ್ಳಿ, ಅವಳು ಈ ಮನೆ ಯಜಮಾನ್ರ ಮಾತನ್ನ ಕೇಳ್ಬೇಕಷ್ಟೆ. ಕೇವಲ ಒಂದ್ಸಲ ಅವಳಿಗೆ ಈ ಮನೆಯವ್ರ ಮಾತನ್ನ ಕೇಳೋ ಅವಕಾಶ ಕೊಟ್ಬಿಡಿ. ಆಮೇಲೆ ಏನಾಗುತ್ತೆ ನೋಡಿ, ಅವಳಿಗೆ ಈ ಮನೆಯಲ್ಲಿ ಸ್ಥಾನ ಏನು, ಮರ್ಯಾದೆ ಏನು, ಏನ್ ಸಿಗುತ್ತೆ ಅಂತ ನೋಡ್ತಾ ಇರಿ.